ಅನಂತ ಪುಸ್ತಕ ಗ್ರಂಥಿ ಪ್ರಕರಣ 6ನೇ ಗ್ರಂಥಿ ತಾರೀಕು 15 ನವೆಂಬರ್ 2025 6ನೇ ಗ್ರಂಥಿ. ಈಗ ನಾವು ಬ್ರಹ್ಮಾಂಡ ಮಂಡಲದ ಕಡೆಗೆ ಹೆಜ್ಜೆಯನ್ನು ಇಡುವೆವು. ನಮ್ಮ ಓಟವು ಈಗ 6ನೇ ಗ್ರಂಥಿಯನ್ನು ತಲುಪಿತು. ಇಲ್ಲಿಂದವೇ ಬ್ರಹ್ಮಾಂಡವು ಆರಂಭವಾಗುವುದು. ಇನ್ನೊಂದು ಮಾತನ್ನು ನಾನು ಬರೆದೇ ಬಿಡುವೆನು. ಪಿಂಡ ಪ್ರದೇಶದ ಈ ಅವಸ್ಥೆಯನ್ನು ತಲುಪಿದ ಅಭ್ಯಾಸಿಯು ಬ್ರಹ್ಮಾಂಡ ಮಂಡಲದಲ್ಲಿ ಕಾಲಿಟ್ಟಿದ್ದರೆ ಆತನು ಈ ಜಗತ್ತಿನಲ್ಲಿ ಪುನಃ ಜನಿಸುವುದಿಲ್ಲ. ಪಿಂಡ ಪ್ರದೇಶವನ್ನು ದಾಟಿದ ಮೇಲೆ ಬ್ರಹ್ಮಾಂಡ ಮಂಡಲದಲ್ಲಿ ಕಾಲಿಟ್ಟಿದ್ದಾದರೆ ಪುನಃ ಜನಿಸುವುದಿಲ್ಲ. ಇದರ ಜ್ಞಾನದಿಂದ ಲಾಭವಿಷ್ಟೇ. 6ನೇ ಗ್ರಂಥಿಗೆ ಬರುತ್ತಲೇ ದಿವ್ಯ ಪ್ರಕಾಶದ ರೂಪವು ಬದಲಾಗುವುದು ಮತ್ತು ಅದರಲ್ಲಿ ಪದಾರ್ಥದ ಪ್ರಭಾವ ಕಡಿಮೆ ಆಗುವುದು. ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ 6ನೇ ಬಿಂದು ಬಂದಾಗ ಏನಾಗುತ್ತೆ, ಪದಾರ್ಥ ಭಾವ ಏನಿದೆ ಅದು ಕಡಿಮೆ ಆಗುತ್ತೆ. ಇನ್ನೊಂದು ಮಾತು, ನಾವು 6ನೇ ಗ್ರಂಥಿಯಲ್ಲಿ ಸ್ವಲ್ಪ ತಡೆದು ಮೊದಲಿನಂತೆ ಮುಂದುವರಿಯಬೇಕಾಗುವುದು. ಒಬ್ಬ ಒಳ್ಳೆಯ ಗುರು ದೊರೆತರೆ ಆತನು ಈ ಗ್ರಂಥಿಯಲ್ಲಿ ಬಹಳ ಕಾಲ ನಿಲ್ಲಗೊಡುವುದಿಲ್ಲ. ಅಲ್ಲಿಯ ದಶೆಯನ್ನು ಹುಟ್ಟಿಸಿ ಅಭ್ಯಾಸಿಯನ್ನು 7ನೇ ಗ್ರಂಥಿಗೆ ಒಯ್ದು ಬಿಡುವನು. ಸೊ 5ನೇ ಗ್ರಂಥಿ ಮತ್ತು 6ನೇ ಗ್ರಂಥಿ ಎರಡಲ್ಲೂ ಕೂಡ ಜಾಸ್ತಿ ಹೊತ್ತು ನಿಮಗೆ ನಿಲ್ಲಕ್ಕೆ ಬಿಡಲ್ಲ. ಅಲ್ಲಿರ್ತಕ್ಕಂಥ ಒಂದು ಸ್ಥಿತಿಯ ಒಂದು ರುಚಿಯನ್ನು ಕೊಟ್ಟು ಬೇಗ ನಿಮ್ಮನ್ನ ಮುಂದಿನ ಗ್ರಂಥಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ತಮ್ಮ ಪ್ರಯತ್ನದಿಂದ ಸಾಗುವವರು ಈ 6ನೇ ಗ್ರಂಥಿಯ ಮೇಲೂ ಲಯ ಮತ್ತು ಸಾರೂಪ್ಯತೆ ತಾನಾಗಿಯೇ ಪಡೆಯುವರು. ಪರಿಣಾಮವೇನಾಗುವುದೆಂದರೆ ಅಲ್ಲಿಯ ಚಮತ್ಕಾರಗಳ ಮತ್ತು ಪ್ರಕಾಶದ ಆಕರ್ಷಣೆಯನ್ನು ಮೀರಿ ಅಭ್ಯಾಸಿ ಮನಸ್ಸು 7ನೇ ಗ್ರಂಥಿಗೆ ಹೋಗ ಬಯಸುವುದಿಲ್ಲ. ನೋಡ್ರಿ, 6ನೇ ಗ್ರಂಥಿಲಿ ಏನಾಗುತ್ತೆ, ಕೆಲವು ಚಮತ್ಕಾರಗಳನ್ನು ಮಾಡಬಹುದು ಮತ್ತು ಪ್ರಕಾಶ ಇರುತ್ತೆ. ಆ ಪ್ರಕಾಶ ಸಾಕಷ್ಟು ಅವ್ರನ್ನ ಎಳಿತಾ ಇರುತ್ತೆ, ಸೆಳಿತಾ ಇರುತ್ತೆ. ಸೊ ಈ ಚಮತ್ಕಾರ ಮತ್ತು ಈ ಪ್ರಕಾಶದ ಸೆಳೆತ ಏನಿದೆಯಲ್ಲ, ಇದನ್ನು ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಂತ ಇಷ್ಟನೇ ಆಗಲ್ಲ. ಈ 6ನೇ ಗ್ರಂಥಿಯಲ್ಲಿ ಸಾಕಷ್ಟು ಪ್ರಕಾಶವಿದೆ. ಸ್ವಲ್ಪ ಹೊಗೆ ಬಣ್ಣದ ಅನುಭವವು ಬರುವುದು. ಗ್ರೇ ಕಲರ್, ಹೊಗೆ ಬಣ್ಣ, ಗ್ರೇ ಕಲರ್ ಅನುಭವ ಬರುತ್ತೆ. ಆದರೆ ನಾವು ಈ ಗ್ರಂಥಿಯ ಮೇಲೆ ಸಾರೂಪ್ಯತೆ ದಶೆಯನ್ನು ಪಡೆದಾಗಲೇ ಹೊಗೆ ಬಣ್ಣವು ಆಭಾಸವು ಇಲ್ಲದಂತ ಆಗುವುದು. ಹೊಸದಾಗಿ ಅಲ್ಲಿಗೆ ಪ್ರವೇಶ ಮಾಡಿದಾಗ ಹೊಗೆ ಅನುಭವ ಆಗುತ್ತೆ. ಮುಂದಕ್ಕೆ ಹೋಗ್ತಿದ್ದಂಗೆನೆ ಹೊಗೆ ಬಣ್ಣ ಹೊರಟೋಗುತ್ತೆ. ವಾಸ್ತವವಾಗಿ ಶಕ್ತಿಯ ವಿತರಣೆ ಮಾಡುವ ಸ್ಥಾನವೇ ಇದಾಗಿದೆ. ಮೇಲಿನಿಂದ ಬಂದ ಶಕ್ತಿಯನ್ನು ಪಿಂಡದೊಳಗೆ ಮುಟ್ಟಿಸುವುದು ಇದೆ. ಇಷ್ಟೇ ಬರೀತಾರೆ 6ನೇ ಪಾಯಿಂಟ್ಗೆ. ಸೊ 3-4 ಪಾಯಿಂಟ್ ಇದೆ. ಇಲ್ಲಿಗೆ ಬಂದ್ರೆ ಮತ್ತೆ ಪುನರ್ಜನ್ಮ ಇರಲ್ಲ, ಅಲ್ಲಿಗೆ ಮುಕ್ತಿ ಆಯಿತು ಅಂತ. ಎರಡನೇದು, ಚಮತ್ಕಾರಗಳು ಮತ್ತು ಪ್ರಕಾಶದ ಆಕರ್ಷಣೆ ಜಾಸ್ತಿ ಆಗುತ್ತೆ. ಸೊ ನಾವೇ ಅಭ್ಯಾಸ ಮಾಡಿಕೊಂಡು ಅದನ್ನ ದಾಟ್ಲಿಕ್ಕೆ ಪ್ರಯತ್ನ ಪಡ್ತು ಅಂತಂದ್ರೆ ಎಷ್ಟೋ ಸತಿ ದಾಟಲ್ಲ. ಯಾಕೆಂತಂದ್ರೆ ಆ ಆಕರ್ಷಣೆಯಲ್ಲಿ ಮುಳುಗಿ ಹೋಗ್ತೀವಿ. ಒಬ್ಬ ಸಮರ್ಥ ಗುರು ಇತ್ತು ಅಂತಂದ್ರೆ ಅವರು ನಿಮ್ಮನ್ನು ದಾಟಿಸ್ತಾರೆ. ಸಮರ್ಥ ಗುರು ಏನ್ ಮಾಡ್ತಾರೆ, ಅವರ ಶಕ್ತಿಯನ್ನು ಉಪಯೋಗಿಸಿ ನಿಮಗೆ ಆ ಗ್ರಂಥಿಯ ಒಂದು ರುಚಿಯನ್ನು ಕೊಟ್ಟು ಮುಂದಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಮೂರನೇದೇನಾಗುತ್ತೆ, ಈ ಗ್ರಂಥಿಯ ಪ್ರವೇಶ ಪಡೆದಾಗ ಒಂದು ಹೊಗೆ ರೀತಿಯ ಹೊಗೆ ಬಣ್ಣದ ಅನುಭವ ಆಗುವುದು. ಆದರೆ ಕಾಲಕ್ರಮೇಣದಲ್ಲಿ ಆ ಗ್ರಂಥಿಯಲ್ಲಿ ನಾವು ಸಾಕಷ್ಟು ಮಟ್ಟಿಗೆ ಸಾರೂಪ್ಯತೆ ಐಕ್ಯತೆ ಪಡೆದಿದ್ದಂಗೆನೆ ನಾವು ಆ ಹೊಗೆ ಬಣ್ಣದ್ದೇನಿದೆ ಅದು ಹೊರಟೋಗುತ್ತೆ, ನಮ್ಮ ಅನುಭವದಿಂದ ಹೊರಟೋಗುತ್ತೆ. 4ನೇದು, ಬೇಸಿಕಲಿ ವಾಸ್ತವವಾಗಿ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಈ ಗ್ರಂಥಿ ಮೇಲ್ಗಡೆಯಿಂದ ಹರಿತಾ ಇರತಕ್ಕಂಥ ಶಕ್ತಿನ ಕೆಳಗಡೆಗೆ ವಿತರಣೆ ಮಾಡುತ್ತೆ. ಈ 4 ಪ್ರಮುಖವಾದಂಥ ಅಂಶಗಳು ಇಲ್ಲಿ. 5ನೇದು, ಪದಾರ್ಥ ಭಾವ ಕಡಿಮೆ ಆಗುತ್ತೆ. ಸೊ ಯಾವುದೇ ಒಂದನ್ನು ನೋಡಿದ್ರೆ ಅದರ ಜೊತೆಗೆ ನಮ್ಮ ಒಡನಾಟ ಪದಾರ್ಥ ಭಾವದಿಂದ ಆಗಲ್ಲ, ಪದಾರ್ಥ ಭಾವ ಮೀರಿ ಒಂದು ಸೂಕ್ಷ್ಮ ಸ್ಥಳದಿಂದ ನಮ್ಮ ಮತ್ತು ಆ ಪದಾರ್ಥದ ಒಡನಾಟ ಆಗುತ್ತೆ. ಸೊ ಪದಾರ್ಥ ಭಾವ ಕಮ್ಮಿ ಆಗುತ್ತೆ. ಇಲ್ಲದೇ ನಾವು ಪದಾರ್ಥ ಭಾವದಲ್ಲಿ ಇದ್ದಾಗ ಏನಾಗುತ್ತೆ, ಕೇವಲ ನಾವು ಅದರ ಕಡೆನೇ ಗಮನ ಕೊಡ್ತೀವಿ. ಸರಿ. ಸೊ ಈ ಪದಾರ್ಥ ಭಾವ ಕಡಿಮೆ ಆಗ್ಬೇಕು ಅಂತಂದ್ರೆ ನಿಮಗೆ 6ನೇ ಬಿಂದುವರೆಗೂ ಬಂದಿರಬೇಕು. ಯಾಕೆಂದ್ರೆ ಪಿಂಡ ಪ್ರದೇಶದಲ್ಲಿ ಬಾಡಿ ಐಡೆಂಟಿಫಿಕೇಶನ್, ದೇಹದ ಜೊತೆಗೆ ಗುರುತಿಸುವಿಕೆ ಹೆಚ್ಚಾಗಿರುತ್ತೆ. ಈಗ ದೇಹದ ಜೊತೆ ಗುರುತಿಸುವಿಕೆಯಿಂದ ನಿಮ್ಮನ್ನು ನೀವು ಬಿಡಿಸ್ಕೊಂಡು ಮುಂದಿನ ಹಂತಕ್ಕೆ ಬಂದಿದ್ದೀರ.
ಹಾಗಾಗಿ ಪದಾರ್ಥ ಭಾವ ಕಡಿಮೆ ಆಗುತ್ತೆ. ಆಯ್ತಾ? ಇನ್ನೊಂದು ಈಗೋ ಕೂಡ ತಿಳಿಯಾಗುತ್ತೆ. ಸ್ಥೂಲ ಅಹಂ ಕಡಿಮೆ ಆಗಿರುತ್ತೆ, ಸೂಕ್ಷ್ಮ ಅಹಂ ಕಡೆಗೆ ಇವಾಗ ನಾವು ಬೆಳೀತಾ ಇದ್ದೀವಿ. ಸ್ಥೂಲ ಅಹಮ್ಮಲ್ಲಿ ಬಾಡಿ ಐಡೆಂಟಿಫಿಕೇಶನ್ ಇರುತ್ತೆ. ನಾನು ಮಾಡಿದೆ ಅಂತಂದ್ರೆ ನನ್ನ ದೇಹ ಮಾಡ್ತು ಅನ್ನೋ ಭಾವದಲ್ಲಿ ನಾವಿರ್ತೀವಿ. ಇದು ಸ್ಥೂಲ ಅಹಂ. ಸೂಕ್ಷ್ಮ ಅಹಮ್ಮಲ್ಲಿ ನಾ ಮಾಡಿದ್ದೀನಿ, ಆದರೆ ನನ್ನ ದೇಹ ಮಾಡ್ತಾ ಇಲ್ಲ, ನನ್ನ ದೇಹದಲ್ಲಿ ಇರತಕ್ಕಂಥ ಯಾವುದೋ ಒಂದು ಶಕ್ತಿ, ಮನಸ್ಸು, ದೇವರು, ಗುರು ಇದು ಮಾಡ್ತಾ ಇದೆ ಅಂತ ಅನಿಸುತ್ತೆ ನಮಗೆ. ಸೊ ಇದು ಎರಡನೇ ಸ್ತರದ ಅಹಂ ಮುಟ್ಟಿದ್ವಿ ಇವಾಗ. ಮೊದಲನೇ ಸ್ತರದ ಅಹಮ್ಮಲ್ಲಿ ಆ ದೇಹ ಮಾಡ್ತಾ ಇದೆ ಅಂತ ದೇಹದ ಜೊತೆಗೆ ನನ್ನನ್ನು ನಾನು ಗುರುತಿಸ್ಕೊಳ್ತೇನೆ. ಸರಿನಾ? ಆ ಮೊದಲನೇ ಸ್ತರದ ಅಹಂಗೆ ನಾವು ಸ್ಥೂಲ ಅಹಂ ಅಂತ ಕರಿತೀವಿ. ಮುಂದಕ್ಕೆ ಹೋಗ್ತಿದ್ದಂಗೆ ಈಗ ಆರನೇ ಬಿಂದುವಿನಿಂದ ಸೂಕ್ಷ್ಮ ಅಹಂ ಬರುತ್ತೆ. ಯಾಕೆ ಸೂಕ್ಷ್ಮತೆ ಪಡೆಯುತ್ತೆ ಅಹಮ್ಮು? ಪದಾರ್ಥ ಭಾವ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಸೂಕ್ಷ್ಮತೆ ಪಡ್ಕೊಳ್ಳುತ್ತೆ. ಸಾಮಾನ್ಯವಾಗಿ ನಾವು ಅಹಂನ 16 ವೃತ್ತಗಳು ಅಂತ ನಾವು ಮಾತಾಡಲ್ಲ, ಅಹಂನ 11 ವೃತ್ತಗಳು ಅಂತ ಮಾತಾಡ್ತೀವಿ. ಆಯ್ತಾ? ಆದ್ರೆ ಅಹಂ ಎಲ್ಲಿದೆ? ನಾನು ಅನ್ನೋದು ಎಲ್ಲಿ ಶುರು ಆಗುತ್ತೆ? ನಮಗೆ ಯಾವಾಗ ಬೇರ್ಪಟ್ವಿ ಅಂತ ಅನುಭವಕ್ಕೆ ಬರುತ್ತೋ ಅಲ್ಲಿಂದನೇ ಶುರು ಆಗುತ್ತಲ್ವ ನಾನು ಅನ್ನೋದು. ನಾನು ಬೇರೆ, ಆ ಬೇರ್ಪಟ್ಟಂತ ಸನ್ನಿವೇಶದಿಂದ ಶುರು ಆಗುತ್ತೆ. ಆ ಬೇರ್ಪಟ್ಟಂತ ಸನ್ನಿವೇಶ ಎಲ್ಲಿ ಬರುತ್ತೆ? ಸೆಂಟ್ರಲ್ ರೀಜನ್ ಅಲ್ಲಿ ಬರುತ್ತೆ, ಕ್ಷೋಭದ ಹೊರಗಡೆ. ಅಲ್ಲಿ ಮೊದಲ ಬಾರಿಗೆ ಸಪರೇಟ್ನೆಸ್ ಅಥವಾ ಬೇರ್ಪಟ್ಟಿರುವಾಗ ಒಂದು ಅನುಭವ ಬರುತ್ತೆ ಅಥವಾ ಅರಿವು ಬರುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಅಂತಂದ್ರೆ ಅದೇ ಬೇರ್ಪಟ್ಟಿರ್ತಕ್ಕಂಥದ್ದೇ ಕಂಟಿನ್ಯೂ ಆಗ್ತಾ ಇದೆ, ಇನ್ನೂ ಗಾಢ ಆಗ್ತಾ ಇದೆ ಅಷ್ಟೇ. ಸರಿನಾ? ಸೊ ಸಾಮಾನ್ಯವಾಗಿ ಬಾಬೂಜಿಯವರೇ ಕೆಲವು ಕಡೆ ಬರೀತಾರೆ, ಸಾಮಾನ್ಯವಾಗಿ ನಾವು 11 ವೃತ್ತಗಳು ಮನೋಮಂಡಲದಲ್ಲಿ ಅಹಂನ ವೃತ್ತಗಳು ಅಂತ ಹೇಳಿದ್ರು ಕೂಡ ಪರೀಕ್ಷೆಗೆ ಪರೀಕ್ಷೆಯಲ್ಲಿ ಅಹಂ ಬಗ್ಗೆ ಬರೆದಾಗ ಹಾಗೆ ಬರೀಬೇಕು. 11 ವೃತ್ತಗಳಿದೆ ಮನೋಮಂಡಲದಲ್ಲಿ ಅಹಂನದ್ದು ಅಂತ. ಆದ್ರೆ ಅರ್ಥ ಮಾಡ್ಕೋಬೇಕಾದ್ರೆ ಏನು ನೋಡ್ಬೇಕು ಅಂತಂದ್ರೆ, ಪಿಂಡ ಪ್ರದೇಶದಲ್ಲಿ ಇರತಕ್ಕಂಥ 5 ಗ್ರಂಥಿಗಳಲ್ಲೂ ಕೂಡ ಅಹಂ ಇದೆ, ಅದು ಸ್ಥೂಲ ಅಹಂ. ಆದ್ರೆ ಅದ್ರ ಬಗ್ಗೆ ನಾವು ಬರೆಯಲ್ಲ, ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಲ್ಲ. ಬಾಬೂಜಿಯವರು ಅದನ್ನು ಬರೆದಿದ್ದಾರೆ, ಇದೇ ಪುಸ್ತಕದಲ್ಲೇ ಇದೆ. ಆದ್ರೆ ಸಾಮಾನ್ಯವಾಗಿ ನಿಮ್ಮ ಪರೀಕ್ಷೆನಲ್ಲಿ ಅಹಂ ಬಗ್ಗೆ ಕೇಳಿದಾಗ ಮನೋಮಂಡಲದಲ್ಲಿ 11 ಅಹಂನ ವೃತ್ತಗಳಿದೆ ಅಂತ ನೀವು ಬರೀತೀರ, ಅದು ಉತ್ತರ. ಸರಿನಾ? ತಪ್ಪಾಗಿ ಬರೀಲಿಕ್ಕೆ ಹೋಗ್ಬೇಡಿ. ಅಹಂ ಬಗ್ಗೆ ಕೇಳಿದಾಗ ಅಹಂನ ಎಷ್ಟು ವೃತ್ತಗಳಿದೆ, ಎಲ್ಲಿದೆ, ಅದರ 4 ಸ್ತರಗಳನ್ನು ವಿವರಿಸಿ ಅಂತ ಪ್ರಶ್ನೆ ಬರುತ್ತೆ. ಅಹಂನ ವೃತ್ತಗಳು 11 ಇದೆ, ಎಲ್ಲಿದೆ? ಮನೋಮಂಡಲದಲ್ಲಿದೆ. 4 ಸ್ತರ ಅಂತ ನಾವು ಮಾತಾಡಿದ್ವಿ ಆಲ್ರೆಡಿ. ಅಹಂನ ಮೊದಲನೇ ಸ್ತರ, ಎರಡನೇ ಸ್ತರ, ಮೂರನೇ ಸ್ತರ, ನಾಲ್ಕನೇ ಸ್ತರ. ಮೊದಲನೇ ಸ್ತರದಲ್ಲಿ ದೇಹ ಮಾಡ್ತಾ ಇದೆ ಅಂತ ಅನ್ಕೊಳ್ತೀವಿ. ಎರಡನೇ ಸ್ತರದಲ್ಲಿ ದೇಹದ ಹಿಂದೆ ಇರತಕ್ಕಂಥ ಯಾವುದೋ ಒಂದು ಶಕ್ತಿ, ಮನಸ್ಸು, ದೇವರು, ಗುರು ಮಾಡ್ತಾ ಇದೆ ಅಂತ ಅನ್ಕೊಳ್ತೀವಿ. ಮೂರನೇ ಸ್ತರದಲ್ಲಿ ಕೆಲಸ ಎಲ್ಲ ತನಗೆ ತಾನಾಗಿ ಆಗ್ತಾ ಇದೆ, ಯಾರೂ ಮಾಡ್ತಾ ಇಲ್ಲ ಅಂತ ಅನ್ಕೊಳ್ತೀವಿ. ನಾಲ್ಕನೇ ಸ್ತರದಲ್ಲಿ ಕೆಲಸ ಆಗಿದೆ ಅಂತ ಅರಿವು ಇರಲ್ಲ, ಕೆಲಸದ ಮುಂಚೆನೂ ಅರಿವಿಲ್ಲ, ಕೆಲಸ ಆಗ್ಬೇಕಾದ್ರೂ ಅರಿವಿಲ್ಲ, ಕೆಲಸ ಆದ್ಮೇಲೂ ಅರಿವಿಲ್ಲ. 4 ಸ್ತರಗಳು. ಸರಿ. ಸೊ ಇದಿಷ್ಟು ನಿಮಗೆ ಅಹಂನ ಪ್ರಶ್ನೆ ಬರ್ಬೋದು. ಇದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮಗೆ ಮತ್ತೊಂದು ಪಾಯಿಂಟ್ ಹೇಳಿರೋದು. ಆದರೆ ಅದನ್ನ ಎಕ್ಸಾಮಲ್ಲಿ ಬರೆಯೋಕೆ ಹೋಗ್ಬಿಡ್ರಿ, ಅದು ನಿಮ್ಗೆ ಅರ್ಥ ಆಗಲಿ, ಅರ್ಥದಿಂದ ನಿಮಗೆ ಅದು ಉಪಯೋಗ ಆಗಲಿ ಅಂತ ಹೋಸ್ಕರ ಅಷ್ಟೇ ಹೇಳಿರಿ. ಸರಿನಾ? ಸರಿ, ಇಲ್ಲಿಗೆ ನಿಲ್ಸೋಣ. 7ನೇ ಗ್ರಂಥಿಗೆ ಹೋಗ್ಲಿಕ್ಕೆ ಮುಂಚೆ ನಾನು ಏನು ಹೇಳಿದೆ ನಿಮಗೆ, ಸ್ಪಿರಿಚುವಲ್ ಆಟಮಿ ಓದೋಣ ಅಂತ ಹೇಳಿದೆ ನಾನು. ಇಲ್ದರೆ ಒಂದು ಮಾಡ್ಬೋದು, 7ನೇ ಗ್ರಂಥಿ 3 ಪೇಜ್ ಏನೋ ಇದೆ. 7ನೇ ಗ್ರಂಥಿ ಬೇಕಾದ್ರೆ ಮುಗಿಸಿ ನಾವು ಸ್ಪಿರಿಚುವಲ್ ಆಟಮಿ ತಗೋಬೋದು, ಹಾಗೂ ಮಾಡ್ಬೋದು. ಈಗ ನೀನು 8:05 ಬೇಕಾದ್ರೆ ಒಂದು 2 ಪುಟ 7ನೇ ಗ್ರಂಥಿದು ಓದೋಣ. ಸೋಮವಾರನೂ ಮಂಗಳವಾರ 7ನೇ ಗ್ರಂಥಿ ಮುಗಿಯುತ್ತೆ, ಅದಾದ್ಮೇಲೆ ನಾವು ಸ್ಪಿರಿಚುವಲ್ ಆಟಮಿ ಶುರು ಮಾಡೋಣ. ಸೊ 7ನೇ ಗ್ರಂಥಿ. ಈಗ ನಾವು 7ನೇ ಗ್ರಂಥಿ ಕಡೆಗೆ ಸಾಗುವೆವು. ಈ ಸ್ಥಾನವು ಬ್ರಹ್ಮಾಂಡದ ದೇಶದೊಳಗೆ ಇದೆ. ಇದನ್ನು ವಿರಾಟ್ ದೇಶವೆಂದು ಹೇಳುವರು. ಬ್ರಹ್ಮಾಂಡ ದೇಶ ಅಂತ ಹೇಳ್ತಾ ಇದ್ದಾರೆ ಈಗ, ವಿರಾಟ್ ದೇಶ ಅಥವಾ ಬ್ರಹ್ಮಾಂಡ ದೇಶ. ಇದನ್ನು ಕುರಿತು ಹೇಳುವುದು ಏನಿದೆ? ಭಗವಂತನು ಈ ಸ್ಥಿತಿಯನ್ನು ಎಲ್ಲರಿಗೂ ಕರುಣಿಸಲಿ, ಮುಂದುವರೆದ ಸುವಾರ್ತೆಯು ದೊರಕುವಂತಾಗಲಿ. ಇಲ್ಲಿ ಪವಿತ್ರತೆಯ ಅನುಭವವು ಬಹಳಷ್ಟು ಇರುವುದು. ನೋಡಿ, 2ನೇ ಬಿಂದುವಿನಲ್ಲಿ ಆಕಾಶ ತತ್ವ ಇದೆ ಅಲ್ವಾ, ಅಲ್ಲಿ ಪವಿತ್ರತೆ ಬಂತು. ಈ 7ನೇ ಬಿಂದುವಿನಲ್ಲೂ ಆಕಾಶ ತತ್ವ ಇದೆ, ಪವಿತ್ರತೆ ಮತ್ತೆ ಜಾಸ್ತಿ ಇರುತ್ತೆ. ಸರಿ. ಆದರೂ ಇನ್ನೂ ಪದಾರ್ಥದ ಪ್ರಭಾವವೂ ಇದ್ದೇ ಇದೆ. ಪವಿತ್ರತೆ ಜಾಸ್ತಿ ಆಯಿತು, ಆದರೆ ಪದಾರ್ಥದ ಭಾವ ಕಡಿಮೆ ಆದರೂ ಸ್ವಲ್ಪ ಮಟ್ಟಿಗೆ ಇನ್ನೂ ಇದೆ. ಮಹಾಭಾರತದಲ್ಲಿ ಪ್ರಯೋಗವಾಗಿದ್ದ ಅಣುವಿನ ಶಕ್ತಿ ಇಲ್ಲಿ ಅಧಿಕವಾಗಿದೆ. ಯೋಗಿಯು ಈ ದಶೆಯ ಮೇಲೆ
ಪೂರ್ಣವಾಗಿ ಪ್ರಭುತ್ವ ಪಡೆದುಕೊಳ್ಳುವುದು ಒಳ್ಳೆಯದು. ಭಾರತದ ಯೋಗಿಗಳು ಇದರ ಮೇಲೆ ಪೂರ್ಣ ಅಧಿಕಾರ ಪಡೆದಿದ್ದರು. ಇಲ್ಲಿ ವಿದ್ಯುತ್ ಶಕ್ತಿಯ ಅನುಭವವು ವಿಶೇಷವಾಗಿ ಉಂಟಾಗುವುದು. ಅಂಡರ್ಲೈನ್ ಮಾಡ್ಕೊಳ್ರಿ. ವಿದ್ಯುತ್ ಶಕ್ತಿಯ ಅನುಭವಗಳು ವಿಶೇಷವಾಗಿ ಉಂಟಾಗುವುದು. ಬಹುತೇಕ ಜನರಿಗೆ ಇದು ಪ್ರಿಯವಾಗುವುದಾದ್ದರಿಂದ ಅವರು ಇದರಲ್ಲಿಯೇ ಸಿಕ್ಕಿ ಬೀಳುವರು. 6ನೇ ಪಾಯಿಂಟ್ ಅಲ್ಲಿ ಚಮತ್ಕಾರಗಳಿದೆ ಮತ್ತೆ ಪ್ರಕಾಶ ಇದೆ ಅಂತ ಅಲ್ಲಿ ಸಿಕ್ಕಾಕ್ಬಿಡ್ತಾರೆ. 7ನೇ ಪಾಯಿಂಟ್ ಅಲ್ಲಿ ಯಾವುದೋ ಶಕ್ತಿ ಇದೆ ಅಂತ ಹೇಳಿ ಅಲ್ಲಿ ಸಿಕ್ಕಾಕ್ಬಿಡ್ತಾರೆ. ಬಹುತೇಕ ಜನರಿಗೆ ಇದು ಪ್ರಿಯವಾಗುತ್ತಾದ್ದರಿಂದ ಅವರು ಇದರಲ್ಲಿಯೇ ಸಿಕ್ಕಿ ಬಿಡುವರು. ಇದರ ಪರಿಣಾಮವಾಗಿ ಅವರ ಪ್ರಗತಿಯು ಕುಂಠಿತವಾಗುವುದು. ಈ ಸ್ಥಿತಿಯು ಪ್ರಶಂಸನೀಯವಾಗಿದ್ದರೂ ಯೋಗದ ವಿಷಯದಲ್ಲಿ ಇದು ಮಕ್ಕಳ ಆಟಿಕೆಯ ವಸ್ತು. ಈ ಸ್ಥಾನದ ಶಕ್ತಿ ಇರದ ಭಾರತ ವರ್ಷದ ಪ್ರಾಚೀನ ಋಷಿಗಳು ತೀರಾ ಕಡಿಮೆ. ದೂರ್ವಾಸ ಋಷಿಗಳಲ್ಲಿ ಈ ಸ್ಥಾನದ ಶಕ್ತಿ ಬಹಳ ಹೆಚ್ಚಿದ್ದಿತು. ಎರಡನೆಯವರನ್ನು ಅಳುವಂತೆ ಮಾಡುವ ರೌದ್ರ ಶಕ್ತಿಯು, ಚಕಿತಗೊಳಿಸುವ ಶಕ್ತಿಯು ಮತ್ತು ತಲೆಯಲ್ಲಿ ಗೊಂದಲವೆಬ್ಬಿಸುವ ಶಕ್ತಿಯು ಪ್ರಧಾನವಾಗಿ ಇರುವ ಕೇಂದ್ರದೊಡನೆ ಅವರ ಸಂಬಂಧ ಉಂಟಾಗಿದ್ದಿತು. ಮೂರಿತ್ತು ಅವ್ರಿಗೆ. ಏನೇನೆಲ್ಲ ಇತ್ತು? ರೌದ್ರ ಶಕ್ತಿ ಇತ್ತು, ಚಕಿತಗೊಳಿಸುವಂತ ಶಕ್ತಿ ಇತ್ತು, ತಲೆಯಲ್ಲಿ ಗೊಂದಲವನ್ನು ಎಬ್ಬಿಸುವಂತ ಶಕ್ತಿ ಇತ್ತು. ಈ 3 ಶಕ್ತಿಗಳು ದೂರ್ವಾಸ ಮುನಿಗಳಲ್ಲಿ ಸಾಕಷ್ಟು ಕರಗತವಾಗಿದ್ದವು. ನಮ್ಮ ಮಹಾಭಾರತ ವರ್ಷದಲ್ಲಿ ಋಷಿಗಳನ್ನು ಎಷ್ಟು ಮಟ್ಟಿಗೆ ಗೌರವಿಸಲಾಗುತ್ತಿತ್ತೆಂದರೆ ದೂರ್ವಾಸರನ್ನು ರುದ್ರನ ಅವತಾರವೆಂದೇ ತಿಳಿಯಲಾಗಿತ್ತು. ರುದ್ರನ ಅವತಾರ ಅಲ್ಲ ಅವರು, ಆದರೆ ರುದ್ರನ ಅಂಶ ಏನಿದೆಯಲ್ಲ, ರುದ್ರ ಶಕ್ತಿಯನ್ನು ಸಾಕಷ್ಟು ಅವರು ಹೀರಿಕೊಂಡಿದ್ದಾರೆ. ಹಾಗಾಗಿ ಅವರು ರುದ್ರಶಕ್ತಿಯನ್ನು ಸಾಕಷ್ಟು ಮಟ್ಟಿಗೆ ಹೀರ್ಕೊಂಡಿದ್ದಾರೆ. ಹಾಗಾಗಿ ಅವ್ರನ್ನ ರುದ್ರನ ಅವತಾರ ಅಂತ ಪರಿಗಣನೆ ಮಾಡ್ತಿದ್ರು. ಆದರೆ ಆಗಿದ್ದೇನು? 7ನೇ ಚಕ್ರಕ್ಕೆ ಬಂದು ಸಿಗಾಕೊಂಡಿದ್ರು ದೂರ್ವಾಸ ಮುನಿಗಳು. ಅದಾಗಿತ್ತು. 7ನೇ ಚಕ್ರದಲ್ಲಿ ಗ್ರಂಥಿಯಲ್ಲಿದ್ದಂಥ ಶಕ್ತಿಯನ್ನ ಎಷ್ಟು ಬೇಕೋ ಅಷ್ಟು ಹೀರ್ಕೊಳ್ತೀರಾ, ಅದಕ್ಕಿಂತ ಜಾಸ್ತಿ ಹೀರ್ಕೊಂಡಿದ್ರು. ಹಾಗಾಗಿ ಅವ್ರು ಸಿಕ್ಕಾಕೊಂಡಿದ್ರು. ದೂರ್ವಾಸರಿಗೆ ಈ ಸ್ಥಿತಿ ಉಂಟಾಗಿದ್ದುದರಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅವರ ಮಟ್ಟವು ಎಷ್ಟಿದ್ದಿತ್ತೆಂಬ ಬಗೆಗೂ ಮಾನವ ಜೀವನದ ಗುರಿಯನ್ನು ಸಾಧಿಸುವುದರಲ್ಲಿ ಅವರು ಎಷ್ಟರ ಮಟ್ಟಿಗೆ ಸಫಲ ಆದರೆಂಬುದನ್ನು ನಾನಿಲ್ಲಿ ಪ್ರಸ್ತಾಪಿಸ ಬಯಸುವುದಿಲ್ಲ. ಸೊ 7ನೇ ಬಿಂದು ಬಂದರು. 7ನೇ ಬಿಂದುವಿನಲ್ಲಿ ಇರತಕ್ಕಂಥ ಶಕ್ತಿನೆಲ್ಲ ಹೀರ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಟ್ರು. ಹೋಗ್ಬೇಕಾಗಿರೋದಲ್ಲಿ ಗುರಿ ಮಾನವ ಜೀವನದ ಕೇಂದ್ರದವರೆಗೂ. ಎಲ್ಲಿ ಸಿಕ್ಕಾಕೊಂಡ್ರು ಇವರು? 7ನೇ ಬಿಂದುನಲ್ಲಿ ಸಿಕ್ಕಾಕೊಂಡ್ರು. ಸರಿ. ಪಿಂಡದಲ್ಲಿದ್ದ ಪ್ರತಿಯೊಂದು ವಸ್ತುವಿಗೂ ಅಲ್ಲಿಂದಲೇ ಶಕ್ತಿಯು ದೊರೆಯುವುದು. ಅಂದ್ರೆ ಈಗ ನಾವು 6ನೇ ಗ್ರಂಥಿ ಶಕ್ತಿನ ಕೆಳಗಡೆ ಹರಿಸುತ್ತೆ ಅಂತ ಓದಿದ್ವಿ, ವಿತರಣೆ ಮಾಡುತ್ತೆ ಅಂತ. ಹಾಗಾದ್ರೆ 6ನೇ ಬಿಂದುಗೆ ಶಕ್ತಿ ಎಲ್ಲಿಂದ ಬರುತ್ತೆ? 7ನೇ ಬಿಂದುವಿಂದ ಬರುತ್ತೆ. ಇಲ್ಲಿ ಅಗಣಿತ ಶಕ್ತಿಗಳಿವೆ. 7ನೇ ಬಿಂದುವಿನಲ್ಲಿ ಅಗಣಿತ ಶಕ್ತಿಗಳಿವೆ. ಈ ಗ್ರಂಥಿಯಲ್ಲಿ ನಾವು ಲಯಾವಸ್ಥೆಯನ್ನು ಪಡೆದಂತೆಲ್ಲ ಹೆಜ್ಜೆ ಹೆಜ್ಜೆಗೂ ಅಸೀಮ ಶಕ್ತಿಯ ಅನುಭವವು ಉಂಟಾಗುವುದು. ಸೊ ಈ ಒಂದು ಪ್ರದೇಶದಲ್ಲಿ ನಾವು ಲಯ ಹೊಂದುತ್ತಾ ಹೋಗ್ತಂತಂದ್ರೆ ನಮಗೆ ಸಾಕಷ್ಟು ಶಕ್ತಿ ಬರ್ತಾ ಹೋಗುತ್ತೆ. ವಿದ್ಯುತ್ತಿನ ತೀಕ್ಷ್ಣತೆ ಎಲ್ಲೆಡೆಯಲ್ಲಿಯೂ ದೃಷ್ಟಿಗೋಚರವಾಗುವುದು. ವಿದ್ಯುತ್ತಿನ ತೀಕ್ಷ್ಣತೆ ಎಲ್ಲೆಡೆಯಲ್ಲಿಯೂ ದೃಷ್ಟಿಗೋಚರವಾಗುವುದು. ಎಲ್ಲ ಕಡೆನೂ ವಿದ್ಯುತ್ತಿನ ತರ ತೀಕ್ಷ್ಣವಾಗಿರುತ್ತೆ ನಿಮ್ಮ ದೃಷ್ಟಿ. ಆ ರೀತಿಯಾದಂಥ ದೃಷ್ಟಿಗೋಚರ ಆಗುತ್ತೆ. ಇಲ್ಲಿ ಪ್ರತಿಯೊಂದು ವಸ್ತುವು ಬೀಜ ರೂಪದಲ್ಲಿರುವುದು. ನಾವು ಇದರ ತಿಳುವಳಿಕೆಯನ್ನು ಉಂಟು ಮಾಡಿಕೊಂಡುತ್ತೆ. ಆದರೆ ನಮಗೆ ಪ್ರತಿಯೊಂದು ಶಕ್ತಿಯ ಚೇತನವು ಪ್ರಾಪ್ತವಾಗುವುದು. ಸೊ ಚೇತನತೆ ಕಡೆ ಹೋಗ್ತಾ ಇದ್ದೀವಿ. ಈಗ ಪಿಂಡ ಪ್ರದೇಶದಲ್ಲಿ ಜಡತ್ವ ಇತ್ತು. ಈಗ 6ನೇ ಬಿಂದುವಿನಿಂದ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೆಚ್ಚಿನ ಪ್ರಕಾಶದ ಚೇತನತೆ ಬರ್ತಾ ಇದೆ. ಸೊ ಈಗ 7ನೇ ಬಿಂದುವಿನಲ್ಲಿ ಏನಾಗುತ್ತೆ? ಚೇತನವು ಪ್ರಾಪ್ತವಾಗುವುದು. ಈ ಗ್ರಂಥಿಯಲ್ಲಿ ನಾವು ಲಯ ಹೊಂದಲು ಆರಂಭಿಸಿದಾಗ ನಮ್ಮ ವಿಸ್ತಾರವು ಹೆಚ್ಚುತ್ತಾ ನಡೆದು ನಾವು ಪ್ರಪಂಚದ ತುಂಬಾ ವ್ಯಾಪಿಸಿದ ಅನುಭವ ಉಂಟಾಗುವುದು. ಏಕೆಂದರೆ ಅಲ್ಲಿಯ ಪ್ರಸಾರದ ಅವಸ್ಥೆಯ ಪ್ರಭಾವದಿಂದಲೇ ನಾವು ಪಿಂಡ ಪ್ರದೇಶದಲ್ಲಿ ಪ್ರಸಾರ ಹೊಂದುವೆವು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪರಬ್ರಹ್ಮಾಂಡದಲ್ಲಿ ಏನಾಗುತ್ತೋ, 7ನೇ ಬಿಂದುವಿನಲ್ಲಿ ಏನಾಗುತ್ತೋ ಅದರ ಪ್ರಕಾರನೇ ಪಿಂಡ ಪ್ರದೇಶದಲ್ಲಿ ವ್ಯಕ್ತ ಆಗುತ್ತೆ. ಯೋಗಿಗಳು ಇಲ್ಲಿಯ ಶಕ್ತಿಗಳನ್ನು ಬಳಸಿಕೊಂಡು ಪ್ರಕೃತಿಯ ನಿಯಮವನ್ನು ಕೆಲಕಾಲ ಸ್ಥಗಿತಗೊಳಿಸಬಹುದು. ಅಂಡರ್ಲೈನ್ ಮಾಡ್ಕೊಳ್ರಿ. ಯೋಗಿಯು ಇಲ್ಲಿನ ಶಕ್ತಿಗಳನ್ನು ಬಳಸಿಕೊಂಡು ಪ್ರಕೃತಿಯ ನಿಯಮವನ್ನು ಕೆಲಕಾಲ ಸ್ಥಗಿತಗೊಳಿಸಬಹುದು. ಒಂದು ಉದಾಹರಣೆ ಹೇಳ್ತೀರಾ? ಶಿವ
ಮಹಾಭಾರತದಲ್ಲಿ ಕೃಷ್ಣ ಸ್ತಬ್ಧಗೊಳಿಸ್ತಾರಲ್ಲ ಬ್ರದರ್, ಆ ಭಗವದ್ಗೀತೆ ಹೇಳ್ಬೇಕಾರೆ ಅದ್ ಹೇಳ್ಬೋದಾ? ಪ್ರಕೃತಿಯ ನಿಯಮವನ್ನು ಪ್ರಕೃತಿಯ ನಿಯಮವನ್ನು ಸ್ಥಗಿತಗೊಳಿಸೋದಕ್ಕೆ ಉದಾಹರಣೆ ಕೊಡಿ ಅಂತ ಹೇಳಿದೆ ನಾನು. ಕೃಷ್ಣ ಮಹಾಭಾರತದಲ್ಲಿ ಪ್ರಕೃತಿ ನಿಯಮನ ಯಾವುದು ಸ್ಥಗಿತಗೊಳಿಸ್ತಾನೆ? ಸೂರ್ಯಾಸ್ತ ಆಗೋದನ್ನ ಸ್ಟಾಪ್ ಮಾಡ್ತಾನಲ್ರಿ ಬ್ರದರ್. ಸೂರ್ಯಾಸ್ತ ಆಗೋದನ್ನ ಸ್ಟಾಪ್ ಮಾಡಲ್ಲ. ಮೋಡ ಅಡ್ಡ ಬರೆಸ್ತಾನೆ. ಮೋಡ ಅಡ್ಡ ಬರ್ಸ್ತಾನೆ. ಮೋಡ ಅಡ್ಡ ಬರೆಸ್ತಾನಷ್ಟೇ, ಸೂರ್ಯ ಮುಳುಗೋದನ್ನೇನು ತಡೆಯಲ್ಲ. ಆಯ್ತು. ವನವಾಸಕ್ಕೆ ಹೋದಾಗ ಬ್ರದರ್, ಆಗ ಅವರ ತಾಯಿ ಬಂದು ಎಲ್ಲ ಒಂದು ಕ್ಷಣ ಎಲ್ಲ ನಿಲ್ಲಿಸ್ಬಿಡ್ತಾರೆ ನೋಡಿ ಭೂದೇವಿ. ನಾ ಪ್ರಶ್ನೆ ಕೇಳಿದಾಗ ದಯವಿಟ್ಟು ಉತ್ತರ ಕೊಡ್ಲಿಕ್ಕೆ ಮುಂಚೆ ಯೋಚನೆ ಮಾಡ್ರಿ. ಯಾವ ಪ್ರಕೃತಿಯ ನಿಯಮನ ಕೃಷ್ಣ ಮೀರಿದ ಅಥವಾ ನಿಲ್ಲಿಸಿದ ಆ ಸಮಯದಲ್ಲಿ? ಬ್ರದರ್ ನಮಸ್ತೆ. ವಿಶ್ವರೂಪ ತೋರಿಸ್ಬೇಕಾದ್ರೆ ಅರ್ಜುನನಿಗೆ ಮಾತ್ರ ಅದನ್ನ ಅನುಭವಕ್ಕೆ ಬರೋದು, ಉಳಿದವ್ರೆಲ್ಲರಿಗೂ ಸ್ತಬ್ಧಗೊಳಿಸ್ತಾನೆ. ಏನಿಲ್ಲ, ತಪ್ಪು ನಿಮ್ಮ ಗ್ರಹಿಕೆ. ಸೂರ್ಯಾಸ್ತವನ್ನು ನಿಲ್ಲಿಸ್ತಾರಲ್ಲ ಸರ್, ಇದು ಕೊನೆ. ಸೂರ್ಯಾಸ್ತವನ್ನು ನಿಲ್ಸಲ್ಲ ಕಣ್ರಿ, ಮತ್ತೆ ಅದೇ ಕತೆ ಮೋಡ ಹೇಳ್ತಿದ್ದಾರೆ. ಬರುತ್ತೆ. ಬರೀ ಮೋಡ ಅಡ್ಡ ಬರುತ್ತೆ, ಸೂರ್ಯ ಮುಳುಗ್ದಂಗ ಆದಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಷ್ಟೇನೆ. ಭಗವದ್ಗೀತೆ ಹೇಳ್ಬೇಕಾದ್ರೆ ಭಗವದ್ಗೀತೆ ಹೇಳ್ಬೇಕಾದ್ರೆ ಯಾವ ಪ್ರಕೃತಿಯ ನಿಯಮನ ಸ್ಥಗಿತಗೊಳಿಸ್ತಾರೆ ಅವನು? ನಾನು ಪ್ರಶ್ನೆ ಕೇಳಿದ್ದೇನು, ಸುಮ್ಮನೆ ಎಲ್ರೂ ಮನಸ್ಸಿಗೆ ಬಂದಿತ್ತು ಹರಡ್ತಾ ಇದ್ದೀರ. ಪ್ರಶ್ನೆ ಏನ್ ಕೇಳಿದ್ದು? ಪ್ರಕೃತಿಯ ನಿಯಮವನ್ನು ನಿಲ್ಲಿಸಬಹುದು, ಯೋಗಿಯಾದವನು ಪ್ರಕೃತಿಯ ನಿಯಮವನ್ನು ಕೆಲಕಾಲ ಸ್ಥಗಿತಗೊಳಿಸಬಹುದು ಅಂತ ಹೇಳಿದ್ರು. ಸರಿನಾ? ಸೊ ಸಾಮಾನ್ಯವಾಗಿ ಎಲ್ರಿಗೂ ಏನು ಅರ್ಥ ಆಗಿದೆ? ಸೂರ್ಯಾಸ್ತನ ಮುಳುಗಿಸ್ತಾನೆ, ಸೂರ್ಯಾಸ್ತ ಆಗೋದನ್ನು ತಡಿತಾನೆ. ತಡೆಯಲ್ಲ ಸಾಮಾನ್ಯವಾಗಿ. ಅಲ್ಲಿ ಆಗ್ತಕ್ಕಂಥ ಏನು? ಮೋಡನ ತರಿಸ್ತಾನೆ, ಮೋಡದಲ್ಲಿ ಸೂರ್ಯನ ಮರೆ ಮಾಡಿಸ್ತಾನೆ, ಅಷ್ಟೇ ಆಗುತ್ತೆ. ಆಯ್ತು. ಅರ್ಜುನನಿಗೆ ವಿಶ್ವರೂಪ ತೋರಿಸ್ಬೇಕಾದ್ರೆ ಅರ್ಜುನನಿಗೆ ದಿವ್ಯ ಚಕ್ಷುಸನ್ನು ಕೊಡ್ತಾನೆ, ದಿವ್ಯವಾದಂತ ಒಂದು ದಿವ್ಯ ತೇಜಸ್ಸಿನ ಒಂದು ಕಣ್ಣನ್ನು ಕೊಡ್ತಾನೆ. ಅದನ್ನು ನೋಡ್ಲಿಕ್ಕೆ ಸಾಧ್ಯ ಇರತಕ್ಕಂಥ ಒಂದು ಕಣ್ಣನ್ನು ಕೊಡ್ತಾನೆ, ದಿವ್ಯ ದೃಷ್ಟಿ ಅಂತ ಹೇಳ್ತೀವಿ. ಅರ್ಜುನನಿಗೆ ದಿವ್ಯ ದೃಷ್ಟಿ ಕೊಡ್ತಾನೆ. ಹಾಗಾಗಿ ಅರ್ಜುನ ವಿಶ್ವರೂಪ ದರ್ಶನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅರ್ಜುನನಿಗೆ ದಿವ್ಯ ದೃಷ್ಟಿ ಕೊಟ್ಟಾಕ್ಷಣ ಬೇರೆಯವ್ರನ್ನೆಲ್ಲರನ್ನು ಕೂಡ ಕಣ್ಣು ಹೋಗ್ಸಲ್ಲ ಅವನೇನು. ಅವ್ರಿಗೆಲ್ರಿಗೂ ಕೂಡ ತಮ್ಮ ಕಣ್ಣು ಹಂಗೆ ಇರುತ್ತೆ. ತಮ್ಮ ಕಣ್ಣು ಏನ್ ಕೆಲಸ ಮಾಡ್ಬೇಕು ಅದೇ ಕೆಲಸ ಮಾಡ್ತಿರುತ್ತೆ. ಆದ್ರೆ ಅವ್ರಿಗೆ ಯಾರಿಗೂ ಕೃಷ್ಣನ ದಿವ್ಯ ರೂಪ ಯಾಕೆ ಕಾಣಲ್ಲ ಅಂತಂದ್ರೆ ಅವ್ರ ಹತ್ರ ಯಾರ ಹತ್ರನೂ ದಿವ್ಯ ದೃಷ್ಟಿ ಇರಲ್ಲ. ಹಾಗಾಗಿ ಅಲ್ಲಿ ಯಾವ ಪ್ರಕೃತಿಯ ನಿಯಮನೂ ವೈಲೇಟ್ ಮಾಡ್ದಂಗೆ ಆಗಲಿಲ್ಲ. ಏನ್ ಸ್ಥಗಿತ ಮಾಡ್ತಾನೆ? ಬೇರೆಯವ್ರನ್ನೆಲ್ಲರೂ ತಾತ್ಕಾಲಿಕವಾಗಿ ಕುರುಡರನ್ನಾಗಿ ಮಾಡ್ಬಿಡ್ತಾನ? ಏನಿಲ್ಲ. ಸೊ ಯೋಚನೆ ಮಾಡ್ರಿ, ಯಾವ ಉದಾಹರಣೆ ಕೊಡಬಹುದು ಪ್ರಕೃತಿಯ ನಿಯಮನ ಸ್ಥಗಿತ ಮಾಡತಕ್ಕಂಥ ಯಾವ ಉದಾಹರಣೆ ಕೊಡ್ಬೋದು? ಸರಿನಾ? ಏನಿವೆ, ಮುಂದಕ್ಕೆ ಹೋಗೋಣ. ನಾವು ಪೂರ್ಣ ರೂಪದಿಂದ ಲಯಾವಸ್ಥೆಯನ್ನು ಹೊಂದುವುದಾದರೆ ಈ ಶಕ್ತಿಯನ್ನು ನಾವು ಬೇಕಾದಷ್ಟು ದೊಡ್ಡ ಕಾರ್ಯದಲ್ಲಿ ಪ್ರಯೋಗಿಸಬಹುದು. ಇಲ್ಲಿಯ ಶಕ್ತಿಯಿಂದ ಗುಂಡುಗಳ ಶಕ್ತಿಯನ್ನು ಜಯಿಸಬಹುದು. ಈ ಪ್ರಪಂಚದಲ್ಲಿ ಜರುಗುವ ಎಲ್ಲ ಘಟನೆಗಳು ಮೊಟ್ಟ ಮೊದಲು ಇಲ್ಲಿಯೇ ಸಂಭವಿಸುವುವು ಮತ್ತು ಅವು ಘಟಿಸುವ ಮುಂಚೆಯೇ ಅದನ್ನು ನಾವು ತಿಳಿದುಕೊಳ್ಳಬಹುದು. ಇದನ್ನೇ ನಾವು ಕ್ಲಾರ್ವಾಯನ್ಸ್ ಅಂತ ಹೇಳ್ತೀವಿ. ಕ್ಲಾರ್ವಾಯನ್ಸ್ ಅಂತಂದ್ರೆ ಮುಂಚೆ ಘಟಿಸ್ತಕ್ಕಂಥ ಘಟನೆಗಳನ್ನ ನಾವು ಇಲ್ಲೇನಾದರೂ ಆ 7ನೇ ಬಿಂದುವಿನಲ್ಲಿ ನಾವು ಸಕ್ರಿಯವಾಗಿದ್ರೆ ಅಲ್ಲಿರ್ತಕ್ಕಂಥ ಶಕ್ತಿಯನ್ನು ಗಳಿಸ್ಕೊಂಡಿದ್ದಾದ್ರೆ, ಯಾಕೆಂದ್ರೆ ಎಲ್ಲವೂ ಮೊದಲು 7ನೇ ಬಿಂದುವಿನಲ್ಲಿ ಪ್ರಕಟ ಆದ ನಂತರನೇ ಪಿಂಡ ಪ್ರದೇಶದಲ್ಲಿ ಪ್ರಕಟ ಆಗುತ್ತೆ. ಹಾಗಾಗಿ ನಾವು 7ನೇ ಬಿಂದುವಿನಲ್ಲಿ ಸಾಕಷ್ಟು ಮಟ್ಟಿಗೆ ನಮಗೆ ಶಕ್ತಿ ಕರಗತ ಮಾಡ್ಕೊಂಡಿದ್ರೆ 7ನೇ ಬಿಂದುವಿನಲ್ಲಿ ಏನಾಗತ್ತೆ ಅಂತ ತಿಳ್ಕೊಂಡು ಅದೇ ಭೂಮಿ ಮೇಲೆ ಆಗತ್ತೆ ಅಂತ ನಮ್ಗೆ ಗೊತ್ತಾಗತ್ತೆ. ನಮ್ಮ ಅನುಭವವು ತೀವ್ರವಾಗಿದ್ದರೆ ನಮಗೆ ಬ್ರಹ್ಮಾಂಡ ಪ್ರದೇಶದ ಸಣ್ಣ ಸಣ್ಣ ಕೇಂದ್ರಗಳಲ್ಲಿ ಆಯಾ ಬಿಂದುಗಳಿಗೆ ಸಂಬಂಧಪಟ್ಟ ಭೂಭಾಗಗಳ ಮೇಲೆ ಪ್ರಭಾವ ಬೀರುವ ವಿಭಿನ್ನ ಶಕ್ತಿಗಳು ದೊರೆಯುವು.
ನೋಡಿ, ಒಂದು ಗುಟ್ಟು ಹೇಳ್ತಾ ಇದ್ದಾರೆ. ನಮ್ಮ ಅನುಭವವು ತೀವ್ರವಾಗಿದ್ದರೆ ನಮಗೆ ಬ್ರಹ್ಮಾಂಡ ದೇಶದ ಸಣ್ಣ ಸಣ್ಣ ಕೇಂದ್ರಗಳಲ್ಲಿ ಆಯಾ ಬಿಂದುಗಳಿಗೆ ಸಂಬಂಧಪಟ್ಟ ಭೂಭಾಗಗಳ ಮೇಲೆ ಪ್ರಭಾವ ಬೀರುವ ವಿಭಿನ್ನ ಶಕ್ತಿಗಳು ದೊರೆಯುವು. ಸೊ ಬ್ರಹ್ಮಾಂಡದಲ್ಲಿ ಒಂದೊಂದು ಪಾಯಿಂಟ್ ಇದೆ. ಆ ಪಾಯಿಂಟ್ನಲ್ಲಿ ಒಂದೊಂದು ಪಾಯಿಂಟ್ ಒಂದೊಂದು ಭೂಭಾಗಕ್ಕೆ ಕನೆಕ್ಟ್ ಆಗಿದೆ. ಸೊ ಆ ಪಾಯಿಂಟ್ ಮೇಲೆ ಕೆಲಸ ಮಾಡುದು ಅಂತಂದ್ರೆ ಆ ಭೂಭಾಗದ ಮೇಲೆ ಕೆಲಸ ಮಾಡ್ದಂಗೆ ಆಗುತ್ತೆ. ಅರ್ಥ ಆಯ್ತಾ? ಇದಕ್ಕೆ ಒಂದು ನಾವು ವೈಜ್ಞಾನಿಕ ಉದಾಹರಣೆ ಕೂಡ ಕೊಡ್ಬೋದು. ನಮ್ಮ ಇಡೀ ದೇಹ ಇದೆಯಲ್ಲ, ಇಡೀ ದೇಹ ಮೆದುಳಿನ ಒಂದು ಭಾಗದಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಸೊ ನಾ ಮೆದುಳಿನ ಆ ಒಂದು ಭಾಗಕ್ಕೆ ನಾನೇನಾದ್ರು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದ್ರೆ ದೇಹದ ಒಂದು ಭಾಗ ಚಲನೆ ಆಗುತ್ತೆ. ನಾನು ದೇಹವನ್ನು ಚಲಿಸ್ತಾ ಇಲ್ಲ, ನಾನು ಮೆದುಳಿನ ಒಂದು ಭಾಗಕ್ಕೆ ಒಂದು ಕರೆಂಟ್ ಪಾಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಕರೆಂಟ್ ಪಾಸ್ ಮಾಡ್ತು ಅಂತಂದ್ರೆ ಇಲ್ಲಿ ದೇಹ ಚಲನೆ ಆಗುತ್ತೆ. ಸರಿನಾ? ಇದು ನಿಮಗೆ ಲೌಕಿಕ ಉದಾಹರಣೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಅದೇ ರೀತಿಯಾಗಿ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಬಿಂದುಗಳಿದೆ. ಆ ಬಿಂದು ಮೇಲೆ ಕೆಲಸ ಮಾಡ್ತು ಅಂತಂದ್ರೆ ಆ ಬಿಂದುನಲ್ಲಿ ಇರತಕ್ಕಂಥ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಆ ಬಿಂದು ಕೆಳಗಡೆ ಇರತಕ್ಕಂಥ ಭೂಮಂಡಲಕ್ಕೆ ಒಂದು ಭಾಗಕ್ಕೆ ಸಂಬಂಧಪಟ್ಟಿದ್ದ ಆ ಬಿಂದು, ಆ ಭೂಭಾಗದ ಮೇಲೆ ನಾವು ಕೆಲಸ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಸೊ ಇದೊಂದು ಶಕ್ತಿ ಬರುತ್ತೆ ಅವರಿಗೆ. ವೈಜ್ಞಾನಿಕ ರೀತಿಯಿಂದ ಈ ಶಕ್ತಿಗಳ ಅನುಸಂಧಾನ ಮಾಡಿದ್ದಾದರೆ ಅವನ್ನು ಶಸ್ತ್ರಾಸ್ತ್ರಗಳಲ್ಲಿ ಬಳಸಬಹುದು. ಸೊ ನಮ್ಮ ಸಂಕಲ್ಪ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ನಾವು ಶಸ್ತ್ರಾಸ್ತ್ರಗಳಿಗೆ ಅಳವಡಿಸಿ ಅದನ್ನು ನಾವು ಉಪಯೋಗಿಸ್ಕೋಬಹುದು. ಆದರೆ ಕೇವಲ ಪಾಶ್ಚಾತ್ಯ ನಾಗರಿಕತೆಯನ್ನುಳ್ಳ ಜನರಷ್ಟೇ ಈ ರೀತಿಯ ಅನುಭವವನ್ನು ಬೆಳೆಸಿಕೊಳ್ಳಬಲ್ಲರು. ಏಕೆಂದರೆ ಅವರ ದೃಷ್ಟಿಯು ಈಶ್ವರ ಪ್ರಾಪ್ತಿಯ ಕಡೆಗಿರದೆ ಭೌತಿಕ ಪದಾರ್ಥಗಳ ಕಡೆಗಿರುತ್ತದೆ. ಸೊ ಒಂದ್ ವೇಳೆ ಪಾಶ್ಚಿಮಾತ್ಯ ದೃಷ್ಟಿಕೋನ ಇಟ್ಕೊಂಡಿರೋರು ಏನಾದ್ರು 7ನೇ ಬಿಂದುಗೆ ಬಂದ್ರೆ ಅವರು ಜಗತ್ತಿನಲ್ಲಿ ಈ ಶಕ್ತಿನ ಹೆಂಗೆ ಉಪಯೋಗಿಸ್ಬೋದು ಅಂತ ಅಷ್ಟೇ ಉಪಯೋಗಿಸ್ಕೊಳ್ತಾರೆ. ಭಗವಂತನ ದೃಷ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬಹುದು ನೋಡಲ್ಲ. ಅಥವಾ ಈ ಶಕ್ತಿಗಳನ್ನ ಭಗವಂತನೆಡೆಗೆ ಹೋಗ್ಲಿಕ್ಕೆ ಹೇಗೆ ಸಹಾಯ ತಗೋಬಹುದು ಅನ್ನೋ ದೃಷ್ಟಿನಲ್ಲಿ ಅವರು ಯೋಚನೆ ಮಾಡಲ್ಲ. ಏಕೆಂದ್ರೆ ಅವರ ದೃಷ್ಟಿಯು ಈಶ್ವರ ಪ್ರಾಪ್ತಿಯ ಕಡೆಗೆ ಇರದೆ ಭೌತಿಕ ಪದಾರ್ಥಗಳ ಕಡೆಗಿರುತ್ತದೆ. ನಮ್ಮಲ್ಲಿಯ ಯೋಗಿಗಳು ಆ ಕಡೆಗೆ ಲಕ್ಷ್ಯ ಕೊಡುವುದಿಲ್ಲ. ಏಕೆಂದರೆ ಅವರ ಧ್ಯೇಯವು ಭಗವತ್ ಪ್ರಾಪ್ತಿಯಾಗಿದ್ದು ಪ್ರಪಂಚದ ಕಲ್ಯಾಣಕ್ಕಾಗಿ ಮಾತ್ರ ಈ ಶಕ್ತಿಯನ್ನು ಉಪಯೋಗಿಸುವರು. ಸೊ ನಿಸರ್ಗದಲ್ಲಿ ನಡೀತಕ್ಕಂಥ ಕೆಲಸ ಕಾರ್ಯಗಳನ್ನ ಸರಿಗೊಳಿಸ್ಲಿಕ್ಕೆ ಆ ಶಕ್ತಿಯನ್ನು ಉಪಯೋಗಿಸ್ತಾರೆ. ಆದರೆ ವಿನಾಶಕಾರಿಯಾಗಿ ಅದನ್ನು ಉಪಯೋಗಿಸ್ಲಿಕ್ಕೆ ಹೋಗಲ್ಲ. ಆದರೆ ಯಾವ ಸ್ಥಿತಿಯಲ್ಲಿ ನೀತಿಯು ಪ್ರಪಂಚದಲ್ಲಿ ವಿನಾಶಕಾರಿ ಪ್ರಯೋಗವನ್ನು ಅಪೇಕ್ಷಿಸಿ ನಾಶವನ್ನು ಉಂಟು ಮಾಡುತ್ತಾ ಹೋಗುವುದೋ ಆ ಸ್ಥಿತಿಗಳು ಮಾತ್ರ ಅಪವಾದಾತ್ಮಕವಾಗಿವೆ. ಅಂದ್ರೆ ಇದನ್ನ ಪ್ರಪಂಚದ ನಾಶಕ್ಕೂ ಕೂಡ ವಿನಾಶಕ್ಕೂ ಕೂಡ ಉಪಯೋಗಿಸ್ಬೋದು. ಯಾವಾಗ ನಿಸರ್ಗ ಅದಕ್ಕೆ ಆದೇಶ ಮಾಡುತ್ತೋ ಆಗ ಯೋಗಿಗಳು ಇದನ್ನ ವಿನಾಶಕ್ಕೂ ಉಪಯೋಗಿಸ್ತಾರೆ. ಇಲ್ಲದೇ ಸಾಮಾನ್ಯವಾಗಿ ಯೋಗಿಗಳು ಈ ಶಕ್ತಿಗಳನ್ನ ಸಮಾಜ ಕಟ್ಟಲಿಕ್ಕೆ ಮಾನವ ಜನಾಂಗದ ಒಳಿತಿಗಾಗಿ ಉಪಯೋಗಿಸ್ತಾರೆ, ವಿನಾಶಕ್ಕೆ ಉಪಯೋಗಿಸಲ್ಲ. ಸರಿನಾ? ಈ ಸ್ಥಾನವು ಎಷ್ಟು ದೊಡ್ಡದಿದೆ ಎಂದರೆ ಸಾವಿರಾರು ವರ್ಷ ಇದರಲ್ಲಿ ಸಂಚರಿಸಿದರೂ ಸಾಲದು. ಯೋಗ್ಯ ಮಾರ್ಗದರ್ಶಕನು ದೊರೆತು ತನ್ನ ಶಕ್ತಿಯಿಂದ ತೀವ್ರ ಸಂಚಾರ ಮಾಡಿಸಿದರೆ ಮಾತ್ರ ಇದು ಸಾಧ್ಯವಾಗುವುದು. ಆದುದರಿಂದಲೇ ನಮ್ಮನ್ನು ಎಲ್ಲ ಗ್ರಂಥಿಗಳಿಂದ ದಾಟಿಸಿ ಧ್ಯೇಯದವರೆಗೆ ತಲುಪಿಸುವ ಗುರುವಿನ ಅವಶ್ಯಕತೆ ಇದೆ. ಇಲ್ಲದೆ ನಾವು ಒಂದೊಂದೇ ಚಕ್ರದಲ್ಲಿ ಸಿಕ್ಕಾಕೊಳ್ತಾ ಹೋಗ್ತೀವಿ. 7ನೇ ಬಿಂದು ದಾಟಕ್ಕೆ ಆಗಲ್ಲ. ಹಲವಾರು ಋಷಿಮುನಿಗಳು 7ನೇ ಬಿಂದುವರೆಗೂ ಬಂದು ಮುಟ್ಟಿದ್ರು ಅವರಿಗೆ ದಾಟಲಿಕ್ಕೆ ಸಾಧ್ಯವಾಗಿಲ್ಲ. ಚಂದ್ರ ಮತ್ತು ನಕ್ಷತ್ರಗಳ ಪ್ರಕಾಶ ಇಲ್ಲಿಯೇ ಇದೆ. ಸೂರ್ಯನು ಇಲ್ಲಿಯೇ ಬೆಳಗುವುದರಿಂದ ಆತನ ಪ್ರಕಾಶವು ಭೂಮಿಯವರೆಗೆ ತಲುಪುವುದು. ಈಗ ನಾವು ನಮ್ಮನ್ನು ಈ ಗ್ರಂಥಿಯಲ್ಲಿ ಲಯಗೊಳಿಸುವ ಅಗತ್ಯ ಉಂಟಾಗುವುದು. ನಮಗೆ ಸ್ವಲ್ಪ ಹೆಚ್ಚಿನ ಜ್ಞಾನ ಉಂಟಾಗಬೇಕೆಂಬ ದೃಷ್ಟಿಯಿಂದ ನಾವು ಇದರಲ್ಲಿ ಸಂಚರಿಸಿ ಲಯ ಹೊಂದಿದ ಮೇಲೆ ಅದರ ಸಾರೂಪ್ಯತೆಯ ದಶೆಯನ್ನು ಪಡೆಯಲು ಯತ್ನಿಸುವೆವು. ಈ ಬಿಂದುವಿನಲ್ಲಿ ಸಾಧಕರು ಅವಧೂತರಾಗಿ ಬಿಡುವರು. ಅಂಡರ್ಲೈನ್ ಮಾಡ್ಕೊಳ್ರಿ.
ಯಾಕೆ ಅವಧೂತರಾಗಿ ಹೋಗ್ತಾರೆ? ಅದರಲ್ಲಿ ಇರ್ತಕ್ಕಂಥ ಶಕ್ತಿಗಳನ್ನು ನೋಡಿ ಆ ಶಕ್ತಿನಲ್ಲೇ ಮುಳುಗಿ ಹೋಗ್ತಾರೆ. ಇಲ್ಲಿಯ ದಶೆಯ ಮುಂದೆ ಹೋಗಲು ಮನಸ್ಸಾಗದಷ್ಟು ಚಿತ್ತಾಕರ್ಷಕವಾಗಿದೆ. ಆದರೂ ನಾವು ಹೇಗೋ ಲಯಾವಸ್ಥೆಯನ್ನು ಪಡೆದು ಅದರ ಸಾರೂಪ್ಯತೆಯ ದಶೆಯಲ್ಲಿ ಪ್ರವೇಶಿಸಿದಾಗ ದೃಶ್ಯವು ಬದಲಾಗಿ ನಮಗೆ ಆ ಸ್ಥಾನದ ಜ್ಞಾನ ಬರುವುದು. ಇಲ್ಲಿ ಶುದ್ಧತೆ ಇದ್ದರೂ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ತೀವ್ರತೆ ಇರುತ್ತದೆ. ನೋಡ್ರಿ, 2ನೇ ಬಿಂದುವಿನಲ್ಲಿ ಶುದ್ಧತೆ ಬರುತ್ತೆ ಅಂತ ಓದಿದ್ವಿ. ಈ 7ನೇ ಬಿಂದುವಿನಲ್ಲೂ ಕೂಡ ಶುದ್ಧತೆ ಬರುತ್ತೆ, ಆದರೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ತೀವ್ರತನ ಇರುತ್ತೆ. ಇಲ್ಲಿ ಶುದ್ಧತೆ ಇದ್ದರೂ ಸ್ವಲ್ಪ ಮಟ್ಟಿಗೆ ತೀವ್ರತೆ ಇರುತ್ತದೆ. ಆದುದರಿಂದ ಅದರಲ್ಲಿ ಸ್ವಲ್ಪ ಶಕ್ತಿ ಇದ್ದೇ ಇರುತ್ತದೆ. ಈ ಕಾಲದ ಜ್ಞಾನಿಗಳಿಗೆ ಅದರ ಜ್ಞಾನದ ಮಟ್ಟ ಎಷ್ಟೆಂಬುದನ್ನು ಕೇಳಿರಿ. ಅವರ ಜ್ಞಾನದ ಮಟ್ಟ ಎಷ್ಟೆಂಬುದನ್ನು ಕೇಳಿರಿ. ನಿಜವಾಗಿ ನೋಡಿದರೆ ವಾಸ್ತವಿಕ ಜ್ಞಾನದ ದಶೆಯು ಇನ್ನೂ ಅವರಲ್ಲಿ ಬಂದಿಲ್ಲ. ತಮ್ಮನ್ನು ತಾವು ಅವಾಸ್ತವ ರೂಪದಲ್ಲಿ ಜನತೆಯ ಮುಂದೆ ಪ್ರದರ್ಶಿಸಿಕೊಳ್ಳುವುದು ಶೋಚನೀಯ ಸಂಗತಿ. ಒಂದು, ಅವರು ಈ ವಸ್ತುವನ್ನು ತಪ್ಪು ತಿಳಿದುಕೊಂಡಿದ್ದಾರೆ, ಇಲ್ಲವೇ ತಮ್ಮ ಪ್ರತಿಷ್ಠೆಯನ್ನು ಮೆರೆಯಲು ಹೀಗೆ ಹೇಳುತ್ತಾರೆ. ಏಕೆಂದರೆ ಕಣ್ಣಿದ್ದವರಿಗೆ ಕ್ವಚಿತ್ತಾಗಿಯೇ ದೊರೆಯುವರೆಂಬುದು ಅವರಿಗೆ ಗೊತ್ತು. ಒಂದು ವೇಳೆ ಈ ವಸ್ತುಗಳನ್ನು ನೋಡುವವನು ದೊರೆತರೂ ಆತನನ್ನು ನಂಬುವರಾರು? ಆ ಜನರೇ ಎಲ್ಲರೂ ಕೂಡಿ ಅವನ ಮಾತನ್ನು ಅಲ್ಲಗಳೆಯಲು ಸಿದ್ಧರಾಗಬಹುದು. ಅನುಭವ ಬೆಳೆಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬೂಜಿಯವರು. ಇಲ್ಲಿ ನಿಲ್ಲಿಸೋಣ, ಮುಂದಕ್ಕೆ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ಸಾಕಷ್ಟು ಅಮಿತವಾದಂಥ ಶಕ್ತಿಗಳಿದೆ. ನಿಸರ್ಗದಲ್ಲಿರ್ತಕ್ಕಂಥ ಬ್ರಹ್ಮಾಂಡಕ್ಕೆ ಅದು ಶಕ್ತಿಯನ್ನು ಕೊಡುತ್ತೆ. ಅಲ್ಲಿಂದಲೇ ಶಕ್ತಿ ಬ್ರಹ್ಮಾಂಡಕ್ಕೆ ಕೆಳಗೆ ಇಳಿದು ಬರುತ್ತೆ. ಸೊ ಇಲ್ಲಿ ಅನುಭವ ಹೇಗಾಗುತ್ತೆ ಅಂತಂದ್ರೆ, ಪ್ರಪಂಚದಾದ್ಯಂತ ನಾನು ವಿಸ್ತಾರ ಆಗ್ತಾ ಇದ್ದೀನಿ ಅನ್ನೋ ಅನುಭವ ಆಗುತ್ತೆ ಈ ಸ್ಥಿತಿ ಬಂದಾಗ. ಜೊತೆಗೆ ಇಲ್ಲಿ ಪಿಂಡ ಪ್ರದೇಶದಲ್ಲಿ ಏನೇ ಘಟಿಸ್ಬೇಕಾದ್ರೂ ಕೂಡ ಅಲ್ಲಿ ಮೊದಲು ಘಟಿಸಿ ನಂತರ ಇಲ್ಲಿಗೆ ಬರುತ್ತೆ. ಹಾಗಾಗಿ ಯಾರು ಅಲ್ಲಿ ಎಚ್ಚರವಾಗಿರ್ತಾರೋ, ಬ್ರಹ್ಮಾಂಡದಲ್ಲಿ ಎಚ್ಚರವಾಗಿರ್ತಾರೋ, ಅರಿವಿರುತ್ತೋ ಬ್ರಹ್ಮಾಂಡದಲ್ಲಿ, ಅವರು ಇಲ್ಲಿ ಏನ್ ನಡೆಯುತ್ತೆ ಅಂತ ಮುಂಚಿತವಾಗಿ ಅಲ್ಲಿಂದನೇ ತಿಳ್ಕೋಬಹುದು. ಸರಿನಾ? ಇನ್ನೊಂದೇನಪ್ಪಾ ಅಂತಂದ್ರೆ, ಪ್ರಕೃತಿ ನಿಯಮವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತ ಶಕ್ತಿ ಕೂಡ ಬರುತ್ತೆ. ವಿದ್ಯುತ್ತಿನ ತೀಕ್ಷ್ಣತೆ ಎಲ್ಲೆಡೆಯಲ್ಲಿಯೂ ದೃಷ್ಟಿಗೋಚರವಾಗುವುದು. ಸೊ ಎಲ್ಲದರಲ್ಲೂ ಕೂಡ ಒಂದು ವಿದ್ಯುತ್ತಿನ ಶಕ್ತಿಯ ಒಂದು ಗೋಚರ ಆಗುತ್ತೆ ನಮ್ಮ ದೃಷ್ಟಿಯಲ್ಲಿ. ಅಲ್ಲಿ ಪ್ರತಿಯೊಂದು ಬೀಜ ರೂಪದಲ್ಲಿ ಇರುವುದು. ಅದಕ್ಕೇನೆ ಆ ಬೀಜ ರೂಪದಲ್ಲಿ ಭೂಮಂಡಲದಲ್ಲಿ ಒಂದು ಭಾಗ ಅಲ್ಲಿ ಬೀಜ ರೂಪದಲ್ಲಿ ಇದೆ. ಅದನ್ನು ಒತ್ತಿದ್ರೆ ಇಲ್ಲಿ ಭೂಮಂಡಲ, ಅಥವಾ ಅದನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಿದ್ರೆ ಇಲ್ಲಿ ಭೂಮಂಡಲದಲ್ಲಿ ಆ ಕೆಲಸ ಆಗುತ್ತೆ. ಅದಕ್ಕೆ ನಾವೊಂದು ಲೌಕಿಕ ಉದಾಹರಣೆನ ಕೊಟ್ಟಿದ್ದೀನಿ. ಲೌಕಿಕ ಉದಾಹರಣೆ ಅಂತಂದ್ರೆ, ಇಲ್ಲಿ ಮೆದುಳಿನಲ್ಲಿ ಒಂದು ಭಾಗ ಇರುತ್ತೆ, ಸ್ಟ್ರೋಕ್ ಆಗುತ್ತಲ್ವಾ, ಲಕ್ವ ಹೊಡೆಯುತ್ತಲ್ವಾ. ಲಕ್ವ ಹೊಡೆದಾಗ ಯಾಕಾಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಮೆದುಳಿನ ಆ ಭಾಗ ಡ್ಯಾಮೇಜ್ ಆಗುತ್ತೆ. ಮೆದುಳಿನ ಆ ಭಾಗ ಡ್ಯಾಮೇಜ್ ಆದಾಗ ನಿಮಗೆ ಕೈ ಕಾಲು ಆಡಲ್ಲ. ಹೇಗಿದೆ ಅಂತಂದ್ರೆ, ಬಲಗಡೆ ಭಾಗದ ದೇಹದ ಭಾಗದ ಒಂದು ಸೂಚಕ ಎಡಭಾಗದಲ್ಲಿದೆ, ಎಡಭಾಗದ ಮೆದುಳಿನಲ್ಲಿ ಇದೆ. ಎಡಕೈ ಕಾಲೆಲ್ಲ ಇದೆಯಲ್ಲ, ಎಡ ದೇಹದ ಭಾಗ ಎಲ್ಲ ಇದೆಯಲ್ಲ, ಅದರ ಸೂಚಕ ಬಲ ಮೆದುಳಿನಲ್ಲಿ ಇದೆ. ಸಾಮಾನ್ಯವಾಗಿ ಸ್ಟ್ರೋಕ್ ಆದಾಗ ಆ ರಕ್ತ ಸಂಚಾರ ಮಾಡ್ತಕ್ಕಂಥ ರಕ್ತನಾಳದ ಒಂದು ಏನಾದ್ರು ತೊಂದರೆ ಆದ್ರೆ, ರಕ್ತನಾಳ ಬ್ಲೀಡಿಂಗ್ ಆಯ್ತು, ಹೊಡ್ಕೊಂಡ್ಬಿಡ್ತು ರಕ್ತನಾಳ, ಅಥವಾ ರಕ್ತನಾಳದಲ್ಲಿ ಕ್ಲಾಟ್ ಸಿಕ್ಕಾಕೊಂಡ್ಬಿಡ್ತು, ಅವಾಗ ಏನಾಗುತ್ತೆ, ಆ ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರ ಆಗಲ್ಲ. ಯಾವಾಗ ಆ ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರ ಆಗಲ್ವೋ ಲಕ್ವ ಹೊಡೆಯುತ್ತೆ. ಸರಿನಾ? ಹಾಗಾಗಿ ಬಲಗಡೆ ಲಕ್ವ ಹೊಡಿತು ಅಂತಂದ್ರೆ ಎಡ ಮೆದುಳು ತೊಂದರೆಗೆ ಆಗಿದೆ ಅಂತ. ಎಡಗಡೆ ಲಕ್ವ ಹೊಡಿತು ಅಂತಂದ್ರೆ ಬಲ ಮೆದುಳು ತೊಂದರೆಗೆ ಒಳಪಟ್ಟಿದೆ ಅಂತ. ಬಟ್ ಸಾಮಾನ್ಯವಾಗಿ ಯಾಕೆ ತೊಂದರೆ ಆಗುತ್ತೆ ಅಂತಂದ್ರೆ, ರಕ್ತ ಸಂಚಾರದಲ್ಲಿ ವ್ಯತ್ಯಾಸ ಆಗುತ್ತೆ. ರಕ್ತ ಸಂಚಾರದಲ್ಲಿ ಯಾಕೆ ವ್ಯತ್ಯಾಸ ಆಗುತ್ತೆ? ರಕ್ತನಾಳದಲ್ಲಿ ಏನೋ ಬ್ಲಾಕ್ ಇದೆ, ಅಥವಾ ರಕ್ತನಾಳ ಹೊಡ್ಕೊಂಡ್ಬಿಡುತ್ತೆ, ಬ್ಲೀಡ್ ಆಗುತ್ತೆ ಅಥವಾ ಬ್ಲಾಕ್ ಆಗುತ್ತೆ, ಎರಡರಲ್ಲಿ ಒಂದಾಗುತ್ತೆ. ಸರಿ, ಇದು ಲಕ್ವಕ್ಕೆ ಕಾರಣ. ಸರಿನಾ? ಇಲ್ಲಿಗೆ ನಿಲ್ಸೋಣ.